ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತೆ. ಚಲನಚಿತ್ರ ರಂಗದಲ್ಲಿ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಮೇಲ್ಪಂಕ್ತಿ ಹಾಕಿದಲ್ಲ ಮೊದಲ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಉಳಿಬೇಕು ಅಂತಂದರೆ ಅವರು ಏನು ಗೋಕಾಕ್ ಚಳುವಳಿಯಲ್ಲಿ ಹೋರಾಟಕ್ಕೆ ಬರ್ತಾರೆ. ಎಷ್ಟೇ ಒತ್ತಡ ಇದ್ದರೂ ಕನ್ನಡ ಉಳಿಸ್ಬೇಕು ಅಂತಕ್ಕಂಥದ್ರಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಅವ್ರನ್ನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ನಟರ ಸೇವೆ ಏನಿದೆ ಬಹುಶಃ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅವರ ಸೇವೆ ಸಲ್ಲಿಸಿದ್ದಾರೆ. ಅಂಥವರ ಜನ್ಮದಿನಾಚರಣೆಯನ್ನು ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಕಡೆ ರಾಜ್ಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಇದ್ದಾರೆ, ಮುಂಭಾಗದಲ್ಲಿ ಅಲ್ಲಿ ಅಂಬರೀಷ್ ಅವರು ಇದ್ದಾರೆ. ಈ ಪುಣ್ಯಾತ್ಮ ಜನ್ಮದಿನಾಚರಣೆ ಅನೇಕ ಕಡೆ ಮತ್ತು ಸಂಜೆ ಕ್ಷೇತ್ರದಲ್ಲಿ ಸುಮಾರು ಒಂದು 20ರಿಂದ 25 ಕಡೆ ಪೂಜೆ ಮತ್ತು ಅನ್ನದಾನ ಮತ್ತು ಕ್ರೀಡೆ ಎಲ್ಲವನ್ನೂ ಇಟ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಇದನ್ನು ಪ್ರತಿ ವರ್ಷ ಅವರ ಜನ್ಮದಿನಾಚರಣೆ ಬಂದು ಹೋಗ್ತಕ್ಕಂಥದ್ದು ಒಂದು ವಾರಕ್ಕೆ. ಈ ಬಾರಿ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಏನು ಮಾಡಿದ್ದಾರೆ, ನಾನು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಒಂದು ಒತ್ತಾಯವನ್ನು ಮಾಡ್ತೇನೆ. ಇಲ್ಲಿ ರಾಜ್ಕುಮಾರ್ ಒಂದು ಸಮಾಧಿ ಏನಿದೆ, ಪುನೀತ್ ರಾಜ್ಕುಮಾರ್ ಸಮಾಧಿ ಏನಿದೆ, ಪಾರ್ವತಮ್ಮರ ಸಮಾಧಿ ಏನಿದೆ, ಸಮಗ್ರವಾಗಿ ಇದು ಅಭಿವೃದ್ಧಿ ಆಗಬೇಕು. ಪ್ರತಿನಿತ್ಯ ಸಾವಿರಾರು ಜನ ಬಂದೋಗ್ತಕ್ಕಂಥ ಜಾಗ ಇದೆ. ಒಂದೊಂದು ಭಾನುವಾರ ದಿನ 5,000 ಜನ, 10,000 ಜನ ಬಂದು ಹೋಗ್ತಕ್ಕಂಥ ಜಾಗ. ಇದು ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿ ಅಂತಕ್ಕಂಥದ್ದನ್ನ ನಾನು ಈ ಕ್ಷೇತ್ರದ ಶಾಸಕನಾಗಿ ವಿನಂತಿಯನ್ನು ಮಾಡ್ಕೊತೇನೆ. ಅದನ್ನು ನಾನು ಕೇಂದ್ರ ಸರ್ಕಾರವನ್ನು ವಿನಂತಿಯನ್ನು ಮಾಡ್ಕೊತೇನೆ, ಒತ್ತಾಯನ ಮಾಡ್ತೇನೆ. ಇಂಥ ಮೇರು ನಟರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕೊಟ್ಟಿದೆ, ಭಾರತ ರತ್ನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರವನ್ನು ವಿನಮ್ರತೆಯಿಂದ ಈ ಕ್ಷೇತ್ರದ ಶಾಸಕನಾಗಿ ನಾನು ಕೇಳ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.